ಸದನದಲ್ಲಿ ಇವತ್ತು ಜೋರಾಗುತ್ತಾ ವಿಪಕ್ಷಗಳ ಗದ್ದಲ. ಪಂಚಮಸಾಲಿ ಮೀಸಲಾತಿ ಜೊತೆಗೆ ವಕ್ಫ್ ನೋಟಿಸ್ನ ಜಟಾಪಟಿ ನಡೆಯಲಿದೆ. ಸುವರ್ಣಸೌಧದ ಒಳಗೂ ಹೊರಗೂ ಸಾಲು ಸಾಲು ಪ್ರತಿಭಟನೆಗಳು ನಡೀತಾ ಇದೆ. ಇವತ್ತು ವಿವಿಧ ಬೇಡಿಕೆಗೆ ಒತ್ತಾಯಿಸಿ 15 ಸಂಘಟನೆಗಳಿಂದ ಹೋರಾಟಕ್ಕೆ ಕರೆ ಕೊಡಲಾಗಿದೆ. ಬೆಳಗಾವಿ ಚಳಿಗಾಲದ ಅಧಿವೇಶನದ 5ನೇ ದಿನವೂ ಕೂಡ ಹೋರಾಟದ ಕಾವು ತಣ್ಣಗಾಗ್ತಾ ಇಲ್ಲ. ಪ್ರತಿಭಟನೆ ಗದ್ದಲಕ್ಕೆ ಬಲಿಯಾಗುತ್ತಾ ಚಳಿಗಾಲದ ಅಧಿವೇಶನ ಅನ್ನೋದೇ ಪ್ರಶ್ನೆ. ಬಹಳ ಬೇಡಿಕೆಗಳನ್ನು ಇಟ್ಕೊಳ್ಳಲಾಗಿದೆ. ಸುಮಾರು 15ಕ್ಕೂ ಹೆಚ್ಚಿನ ಸಂಘಟನೆಗಳು ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಆಗ್ರಹಿಸಿ ಸದನದ ಹೊರಗೆ ಪ್ರತಿಭಟನೆಯ ಹಾದಿ ಹಿಡಿದಿದ್ರೆ, ಸದನದ ಒಳಗೂ ಕೂಡ ಗದ್ದಲ ಕೋಲಾಹಲ ಏರ್ಪಾಡಾಗುವ ಎಲ್ಲ ಸಾಧ್ಯತೆಗಳು ಇದೆ. ಒಂದು ಪಂಚಮಸಾಲಿ ಮೀಸಲಾತಿಯ ಜೊತೆಗೆ ಇನ್ನೊಂದು ವಕ್ಫ್ನ ನೋಟಿಸ್ನ ಜಟಾಪಟಿ. ಇವೆರಡು ಇವತ್ತು ಸಾಕಷ್ಟು ಚರ್ಚೆ ಆಗುವಂಥ ಸಾಧ್ಯತೆ ಇದೆ. ಆರೋಪ ಪ್ರತ್ಯಾರೋಪ, ಗದ್ದಲ, ಕೂಗಾಟ, ಗಲಾಟೆ ಇದರ ನಡುವೆ ಏನಾಗುತ್ತೋ ಕಲಾಪ ಅನ್ನೋದು ಪ್ರಶ್ನೆ. ಯಾಕಂದರೆ ಚಳಿಗಾಲದ ಅಧಿವೇಶನ ಅಂತ ಅಂದಾಗ ಒಂದಷ್ಟು ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಎಷ್ಟೋ ದಿನಗಳಿಂದ ಎಷ್ಟೋ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವಂಥ ಯೋಜನೆಗಳಿಗೆ ಚಾಲನೆ ಸಿಗುತ್ತೆ. ಮಹತ್ವವಾದ ಯೋಜನೆಗಳನ್ನು ಘೋಷಣೆ ಮಾಡಲಾಗತ್ತೆ. ಅನುದಾನಕ್ಕೆ ಸಂಬಂಧಪಟ್ಟಂತೆ, ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತೆ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗತ್ತೆ ಅನ್ನೋದೊಂದು ನಿರೀಕ್ಷೆನ ಇಟ್ಕೊಳ್ಳಲಾಗತ್ತೆ. ಆದರೆ ಆ ಕಲಾಪ ಅನ್ನುವಂಥದ್ದು, ಸದನ ಅನ್ನುವಂಥದ್ದು ಹೀಗೆ ಜಟಾಪಟಿಯಲ್ಲೇ ಮುಗ್ದು ಹೋಗ್ಬಿಡುತ್ತಾ ಅನ್ನೋದೊಂದು ಬೇಸರ. ಈಗ ಆಲ್ರೆಡಿ ಸುವರ್ಣಸೌಧದ ಒಳಗೂ ಮತ್ತು ಹೊರಗೂ ಸಾಲು ಸಾಲು ಪ್ರತಿಭಟನೆಗಳು ಅನ್ನೋದು ನಡೀತಾನೆ ಇದೆ. ಇವತ್ತು ಕೂಡ ವಿವಿಧ ಬೇಡಿಕೆಗಳನ್ನು ಈಡೇರಿಸಲೇಬೇಕು ಅಂತ ಒತ್ತಾಯಿಸಿ 15 ಸಂಘಟನೆಗಳಿಂದ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಬೆಳಗಾವಿ ಚಳಿಗಾಲದ ಅಧಿವೇಶನ 5ನೇ ದಿನವೂ ಕೂಡ ಹೋರಾಟದ ಕಾವು ಮಾತ್ರ ಕಮ್ಮಿ ಆಗಿಲ್ಲ. ಮೊದಲ ದಿನದಿಂದ ಇವತ್ತಿನವರೆಗೂ ಹೋರಾಟ ಪ್ರತಿಭಟನೆ ಇದೇ ನಡೀತಾ ಇದೆ. ಗದ್ದಲಕ್ಕೆ ಬಲಿಯಾಗಿಬಿಡುತ್ತಾ ಚಳಿಗಾಲದ ಅಧಿವೇಶನ ಅನ್ನೋದೇ ಒಂದು ಪ್ರಶ್ನೆ ಆಗಿರೋದು. ಆ ಭಾಗದ ಜನರು ಸಹಜವಾಗಿ ನಿರೀಕ್ಷೆನ ಇಟ್ಕೊಂಡಿರ್ತಾರೆ. ಯಾಕೆ ಚಳಿಗಾಲದ ಅಧಿವೇಶನವನ್ನು ಬೆಳಗಾವಿಯಲ್ಲೇ ಮಾಡಬೇಕು? ಉತ್ತರ ಕರ್ನಾಟಕ ಭಾಗದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗತ್ತೆ, ಒಂದಷ್ಟು ರೀತಿಯಾದಂಥ ಯೋಜನೆಗಳು ಜಾರಿಗೆ ಬರುತ್ತೆ ಅನ್ನುವಂಥ ನಿರೀಕ್ಷೆನ ಇಟ್ಕೊಂಡು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಬೆಳಗಾವಿಯಿಂದ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶ್ರೀಧರ್, ಯಾವಾಗ್ಲೂ ಚಳಿಗಾಲದ ಅಧಿವೇಶನ ಅಂತ ಅಂದಾಗ ಹಿಸ್ಟರಿಯನ್ನು ನಾವು ನೋಡಿದಾಗ ಈ ಹಿಂದೆಯಿಂದಲೂ ಕೂಡ ಒಂದಷ್ಟು ಹೋರಾಟಗಳು ಪ್ರತಿಭಟನೆಗಳು ಅಂತೂ ಇದ್ದೇ ಇರ್ತಿತ್ತು. ಈ ಬಾರಿಯೂ ಅದು ಮುಂದುವರಿತಾ ಇದೆ. ಬಟ್ ಬೇಸರದ ಸಂಗತಿ, ಹೀಗೆ ಜಟಾಪಟಿ, ಹೀಗೆ ಹೋರಾಟದಲ್ಲೇ ಸದನ ಮುಗ್ದು ಬಿಡುತ್ತಾ ಅನ್ನೋದೊಂದೇ ಬೇಸರ. ಇವತ್ತಿನ ಹೈಲೈಟ್ಸ್ ಏನಿದೆ ಅಂತ ಶ್ರೀಧರ್? ನೀತಿಗ ಖಂಡಿತವಾಗಿಯೂ ಬೆಳಗಾವಿಯಲ್ಲಿ ಈಗಾಗಲೇ ಏನು ಚಳಿಗಾಲ ಅಧಿವೇಶನ ಆರಂಭಗೊಂಡಿರ್ತಕ್ಕಂಥದ್ದು. ಚಳಿಗಾಲ ಅಧಿವೇಶನದ 5ನೇ ದಿನವೂ ಕೂಡ ಸುವರ್ಣ ವಿಧಾನಸೌಧದ ಹೊರಗಡೆ ಸಾಲು ಸಾಲು ಪ್ರತಿಭಟನೆ ನಡೀತಾ ಇದೆ ಅಂತ ಹೇಳ್ಬೋದು ನೀತಿ. ಯಾಕಂದರೆ ಉತ್ತರ ಕರ್ನಾಟಕ ಸೇರಿದಂತೆ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ವಿಚಾರವಾಗಿ ಸದನದ ಒಳಗೆ ಚರ್ಚೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಅನೇಕ ದಿನಗಳಿಂದ ಬಹುಜನರ ಬೇಡಿಕೆ ಇದ್ದರೆ, ಅದೇ ರೀತಿಯ ಇದೇ ಒಂದು ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದ ಭಾಗದಿರ್ತಕ್ಕಂಥ ಅನೇಕ 10 ಸಂಘಟನೆಗಳು ಬಂದು ಇಲ್ಲಿ ಪ್ರತಿಭಟನೆ ನಡೆಸುವಂಥದ್ದು. ಇವತ್ತು ಪ್ರಮುಖವಾಗಿ ವಿವಿಧ ಬೇಡಿಕೆಯನ್ನು ಈಡೇರಿಸುವಂತೆ ಒತ್ತಾಯಿಸಿ 15 ಸಂಘಟನೆಗಳ ಪ್ರತಿಭಟನೆ ಮಾಡಲಿದ್ದಾವೆ. ಅದರಲ್ಲೂ ಕೂಡ ಕೃಷಿ ಕಾಯ್ದೆಯನ್ನು ರದ್ದುಪಡಿಸುವಂತೆ ಒತ್ತಾಯಿಸಿ, ಜೊತೆಗೆ ವಕ್ಫ್ ವಿಚಾರದಿಂದ ರೈತರಿಗೆ ಆಗ್ತಿರ್ತಕ್ಕಂಥ ಅನ್ಯಾಯವನ್ನು ಖಂಡಿಸಿ ಇವತ್ತೇನೆಂದರೆ ಕರ್ನಾಟಕ ರಾಜ್ಯ ರೈತ ಸಂಘ ಒಂದು ಪ್ರತಿಭಟನೆ ನಡೆಸ್ತಾ ಇದೆ. ಇದು ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ನಡೆಯುತ್ತೆ ಅಂತ ಹೇಳ್ಬೋದು. ಅದರ ಜೊತೆಗೆ 58 ಜನ ನೇಕಾರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೋ ಆ ಆತ್ಮಹತ್ಯೆ ಮಾಡ್ಕೊಂಡಂಥ ನೇಕಾರರಿಗೆ ತಲಾ 10 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕಂತ ಹೇಳಿ ನೇಕಾರ ಸಂಘಟನೆಯಿಂದ, ಕರ್ನಾಟಕ ರಾಜ್ಯ ನೇಕಾರ ಸಂಘದಿಂದ ಒಂದು ಪ್ರತಿಭಟನೆ ನಡೀತಾ ಇದೆ. ಅದರ ಜೊತೆಗೆ ದೇವದಾಸಿಯರಿಗೆ 2 ಎಕರೆ ಜಮೀನನ್ನು ಕೊಡಬೇಕಂತ ಹೇಳಿ ಮಾಸ್ ಸಂಘಟನೆಯಿಂದ ಒಂದು ಪ್ರತಿಭಟನೆ ನಡೀತಾ ಇದೆ ನೀತಿ. ಅದ್ರ ಜೊತೆಗೆ ಅತಿಥಿ ಶಿಕ್ಷಕರಿಗೆ ಹೆಚ್ಚಿನ ವೇತನ ನೀಡಬೇಕಂತ ಒತ್ತಾಯಿಸಿ ಅತಿಥಿ ಶಿಕ್ಷಕರು ಕೂಡ ಒಂದು ಪ್ರತಿಭಟನೆ ನಡೆಸುವಂಥದ್ದು. ಅಷ್ಟೇ ಅಲ್ಲದೆ ಪ್ರಮುಖವಾಗಿ ಹೇಳಬೇಕಂದ್ರೆ ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗಾಗಿ ಸರ್ಕಾರ ಮತ್ತು ವಿರೋಧ ಪಕ್ಷಗಳು ಒಂದು ಚರ್ಚೆ ನಡೆಸಿ ಅದಕ್ಕೆ ಬೇಕಾದಂಥ ಅನುದಾನ ಕೊಡಬೇಕಂತ ಹೇಳಿ ಉತ್ತರ ಕರ್ನಾಟಕ ಅಭಿವೃದ್ಧಿ ವೇದಿಕೆಯಿಂದ ಒಂದು ಕೂಡ ಪ್ರತಿಭಟನೆ ನಡೀತಾ ಇದೆ. ಇಷ್ಟೇ ಅಲ್ಲದೆ ಪ್ರಮುಖವಾಗಿ ಹೇಳಬೇಕಂದ್ರೆ ನೀತಿ ಮೀಸಲಾತಿ ವಿಚಾರವಾಗಿ ಕೂಡ ದಿನವೂ ಒಂದೊಂದು ಸಂಘಟನೆಗಳು ಪ್ರತಿಭಟನೆ ಮಾಡ್ತಾ ಇದ್ದಾವೆ. ಹಾಗಾಗಿ ಇವತ್ತು ಕೋಲಿ, ಕಬ್ಬಲಿಗ ಮತ್ತು ಅಂಬಿಗರ ಸಮುದಾಯದಿಂದ ಒಂದು ಮೀಸಲಾತಿ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಒಂದು ಪ್ರತಿಭಟನೆ ನಡೆಸಿದರೆ, ಅತ್ತ ಅನ್ನಪೂರ್ಣ ವರದಿಯಂತೆ SC ಮೀಸಲಾತಿ ನೀಡಬೇಕಂತ ಒತ್ತಾಯಿಸಿ ಮಡಿವಾಳ ಸಮಾಜ ಕೂಡ ಒಂದು ಪ್ರತಿಭಟನೆ ನಡೆಸುವಂಥದ್ದು. ಹೀಗೆ ಒಟ್ಟು ಬೆಳಗಾವಿ ಸುವರ್ಣ ವಿಧಾನಸೌಧ ಹೊರಗಡೆ ಇರ್ತಕ್ಕಂಥ ಸುವರ್ಣ ಗಾರ್ಡನ್ ಆಗಿರ್ಬೋದು ಮತ್ತು ಕೊಂಡೋಸ್ಕೊಪ್ ಗುಡ್ಡದಲ್ಲಿ ಏನಿದೆ ಈ ಒಂದು ಪ್ರತಿಭಟನಾ ವೇದಿಕೆಯಲ್ಲಿ 15ಕ್ಕೂ ಅಧಿಕ ಸಂಘಟನೆಗಳು ಒಂದು ಪ್ರತಿಭಟನೆ
ನಡೆಸಲಿವೆ ಅಂತ ಹೇಳ್ಬೋದು. ಒಂದು ನೀತಿ ಸರ್ಕಾರ ಈ ರೀತಿ ಸುವರ್ಣ ವಿಧಾನಸೌಧ ಹೊರಗಡೆ ಪ್ರತಿಭಟನೆ ನಡೆದಂಥ ಸಂದರ್ಭದಲ್ಲಿ ಸರ್ಕಾರದ ಪ್ರತಿನಿಧಿಯಾಗಿ ಒಬ್ಬ ಸಚಿವರ ಆಯಾ ಇಲಾಖೆ ಸಂಬಂಧಪಟ್ಟಂಥ ಸಚಿವರು ಕೂಡ ಅಲ್ಲಿ ಬರ್ತಾರೆ. ಏನು ಸಾಮೂಹಿಕವಾಗಿ ಒಂದು ಪ್ರತಿಭಟನಾಕಾರರ ಸಮಸ್ಯೆಗಳನ್ನು ಆಲಿಸಿ ಮತ್ತು ಅದಕ್ಕೆ ಪರಿಹಾರವನ್ನು ಸರ್ಕಾರದ ಮಟ್ಟದಾಗಿರ್ಬೋದು ಆಯಾ ಇಲಾಖೆ ಸಚಿವರ ಮಟ್ಟದಲ್ಲಿ ಪರಿಹರಿಸುವಂತೆ ನಾವು ಸೂಚನೆ ಕೊಡ್ತೀವಿ ಅನ್ನೋ ಭರವಸೆ ಮಾತುಗಳನ್ನು ಕಳೆದ 4 ದಿನಗಳ ಹೋರಾಟದಲ್ಲಿ ಕಂಡು ಬಂದಿರತಕ್ಕಂಥದ್ದು. ಹಾಗಾಗಿ ಒಂದು ಕಡೆ ಸಾಲು ಪ್ರತಿಭಟನೆ ನಡೆದರೂ ಕೂಡ ಆ ಒಂದು ಪ್ರತಿಭಟನೆ ಆಲಿಸೋದಕ್ಕೆ ಸರ್ಕಾರ ಕೂಡ ಒಂದು ಸಚಿವರನ್ನು ನೇಮಕ ಮಾಡಿರ್ತಕ್ಕಂಥದ್ದು. ಪ್ರತಿದಿನ ಒಬ್ಬೊಬ್ಬರು ಸಚಿವರನ್ನ ನೇಮಕ ಮಾಡಿದ್ದಾರೆ. ಹಾಗಾಗಿ ಪ್ರತಿ ವರ್ಷ ಕಳೆದ 13 ವರ್ಷಗಳಿಂದ ಕಳೆದ 13 ಬಾರಿ ಅಂದರೆ ಬೆಳಗಾವಿಯಲ್ಲಿ ನಡೀತಿರ್ತಕ್ಕಂಥದ್ದು 13ನೇ ಚಳಿಗಾಲ ಅಧಿವೇಶನ. ಹೀಗಾಗಿ ಒಂದು 13ನೇ ಚಳಿಗಾಲ ಅಧಿವೇಶನ ಕೂಡ ಸುವರ್ಣ ವಿಧಾನಸೌಧ ಹೊರಗಡೆ ಒಂದು ಪ್ರತಿಭಟನೆಗಳ ಕಾವು ಮಾತ್ರ ತಗ್ಗಿಲ್ಲ. ಆದರೆ ಪ್ರತಿ ವರ್ಷ ಬರುವಂಥ ಸಂಘಟನೆಗಳಿಗೆ ಒಂದು ಹೋರಾಟಕ್ಕೆ ಬರುತ್ತೆ, ಅದೇ ಬೇಡಿಕೆ ಇಟ್ಕೊಂಡು ಒಂದು ಹೋರಾಟವನ್ನು ಮಾಡ್ತಾರೆ. ಅದು ಈ ಒಂದು ಹೋರಾಟಗಳಿಗೆ ಶಾಶ್ವತವಾದಂಥ ಪರಿಹಾರವನ್ನು ಇದೇ ಸುವರ್ಣ ವಿಧಾನಸೌಧದಲ್ಲಿ ಸಿಗಬೇಕು ಅನ್ನೋಂಥ ಒಂದು ಹಕ್ಕು ಒತ್ತಾಯವನ್ನು ಒಂದು ಹೋರಾಟಗಾರರು ತಮ್ಮ ಹೋರಾಟದ ಮೂಲಕ ಮಾಡುವಂಥದ್ದು ನೀತಿ. ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.